ಪರ್ಫೆಕ್ಟ್. ಇಲ್ಲ ಜಾಗ ಇಲ್ಲ, ಜಾಗ ಇಲ್ಲ, ಏನ್ ಮಾಡ್ತಾರೆ? ಎಲ್ಲ ಗಣ್ಯರಿಗೆ ಹಾಗೂ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ ಮತ್ತು ನನ್ನ ಸಹೋದ್ಯೋಗಿಗಳಿಗೂ ನನ್ನ ನಮಸ್ಕಾರಗಳು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನನ್ನು ರಂಗಭೂಮಿ ಕಲಾವಿದೆಯಾಗಿ ವಿವಿ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಕೊಟ್ಟರು. ಆದರೆ ಅದಕ್ಕೂ ಮುಂಚೆ ನಾನು ಚಿತ್ರದಿಂದ ಬಂದವಳು ಅಂತ ನನಗೆ ಗೊತ್ತಿರಲಿಲ್ಲ. 1958ರಲ್ಲಿ ಸತಿ ನರ್ಮದಾ ಅನ್ನೋ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಒಂದು ಅವರ ಮಗಳಾಗೋ ಅಥವಾ ತಂಗಿಯಾಗೋ ಗೊತ್ತಿಲ್ಲ ಆ ಪಾತ್ರವನ್ನು ನಿರ್ವಹಿಸಿದ್ದೆ. ಆ ಪಿಕ್ಚರ್ ರಿಲೀಸ್ ಆಯ್ತು ಇಲ್ವೋ ಅದು ಗೊತ್ತಿಲ್ಲ, ಅದು ಮರ್ತೋಗಿತ್ತು. ಆಮೇಲೆ 1967ರಲ್ಲಿ ಧೂಮಕೇತು ಅನ್ನೋ ಚಿತ್ರದಲ್ಲಿ ಮತ್ತೆ ರಾಜ್ಕುಮಾರ್ ಅವರೊಟ್ಟಿಗೆ ಪಾತ್ರ ಮಾಡಿ ನಾನು ಚಿತ್ರರಂಗಕ್ಕೆ ಬಂದೆ. ಹಾಗಾಗಿ ಇಲ್ಲಿರುವ ಒಂದು ಹಿರಿಯ ಕಲಾವಿದರಲ್ಲಿ ನಾನೇ ತುಂಬಾ ಹಿರಿಯರು ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಮತ್ತೆ ನಾನು ಕಲಾವಿದೆಯಾಗಿ ಬೆಳೆಯೋದಕ್ಕೆ ಎಷ್ಟೋ ಜನ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಸಹೋದ್ಯೋಗಿಗಳ ಒಂದು ಪ್ರೋತ್ಸಾಹನೇ ಕಾರಣ. ನಾವು ಅವಾರ್ಡ್ಗಳು ಬರುತ್ತೆ ಅಂತ ಏನ್ ಮಾಡಲ್ಲ, ಅವಾರ್ಡ್ ಬಂದ್ರೆ ಒಂದು ನಮ್ಗೆ ಒಂದು ಇನ್ನೂ ಒಂದು ಉತ್ತೇಜನ ಸಿಗುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತ ಅನ್ಕೋತೀವಿ. ಆ ನಿಟ್ಟಿನಲ್ಲಿ ನೀವು ನಮ್ಮನ್ನ ಗುರುತಿಸಿ ನಮ್ಮವರನ್ನು ಕರೆದು ಅದಕ್ಕೊಂದು ಸನ್ಮಾನ ಮಾಡ್ತಿದ್ದೀರಲ್ಲ, ಚಿತ್ರರಂಗದವರು ಅಂತ ಹೇಳಿ ಚಿತ್ರರಂಗದವರೇ ಸೇರಿ ಸನ್ಮಾನ ಮಾಡ್ತಾ ಇರೋದು ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಇದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ತಾರಾ ಬಗ್ಗೆ, ಕೋಕಿಲ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ತಾರಾ ಅಂತ ನಾನು ಮೆಚ್ಚಿದ, ಅವಳು ಸಣ್ಣವಳು ನಮ್ಮ ಜೊತೆ ಪಾತ್ರ ವಹಿಸ್ಬೇಕಾದ್ರೆ ಹೇಳ್ತಿದ್ದೆ, ಅವಳು ಒಂದೊಂದು ಪಾತ್ರದ ಬಗ್ಗೆಯೂ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೆ. ಅಂತ ಒಂದು ಉತ್ತಮವಾದ ನಟಿ ನಮ್ಮ ಕನ್ನಡಕ್ಕೆ ದೊರಕಿದ್ದಾರೆ. ಅವಳಿಗೆ ಅಂತ ಒಂದು ಒಳ್ಳೆ ಅವಕಾಶ ಇಲ್ವಲ್ಲ ದೇವರೇ ಅಂತ. ಅಂದ್ರೆ ಬೆಳೀತಾ ಬೆಳೀತಾ ಅವಳು ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಳು ಉತ್ತಮ ಕಲಾವಿದೆಯಾಗಿ ಬೆಳೆದು ಪ್ರಶಸ್ತಿಯನ್ನ ತಗೊಂಡು. ಮತ್ತೆ ಸಾಧು ಕೋಕಿಲ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ನಾವು ಆಕ್ಟ್ ಮಾಡ್ಬೇಕಾದ್ರೆ ನಗುನೇ ಜಾಸ್ತಿ ಇತ್ತು, ಎಲ್ಲ ಬರೀ ತಮಾಷೆ. ನಾನು ನಗ್ತಾ ಇರ್ತಿದ್ದೆ, ಅವರು ನಗಿಸ್ತಾ ಇದ್ರು. ಮೊನ್ನೆ ಕೂಡ ಮಾರ್ಟಿನ್ ಸಿನಿಮಾದಲ್ಲಿ ನಾವಿಬ್ರು ಆಕ್ಟ್ ಮಾಡಿದ್ವಿ, ಅಂದ್ರೆ ಅದನ್ನ ಕತ್ತರಿಸ್ಬಿಟ್ರು. ಏನಾದ್ರು ಸಿಂಪಲ್ ಎತ್ಕೊಂಡ್ಬಿಟ್ರೆ ಫಸ್ಟ್ ಎಲ್ಲಿ ಕೈ ಹಾಕ್ತಾರೆ, ಕಾಮಿಡಿ ಕೈ ಹಾಕೋದು, ಅದರಿಂದ ಇಲ್ಲಿ ಕೈ ಹಾಕಿದ್ರು. ಆಮೇಲೆ ಎಷ್ಟು ಚೆನ್ನಾಗಿ ನಾವು ಅಭಿನಯಿಸಿ ನಮ್ಗೆ ಖುಷಿ ಆಗ್ತಿತ್ತು. ಮತ್ತೆ ಅವರಲ್ಲಿರೋ ಸ್ವಭಾವ ಏನಂದ್ರೆ, ನಾವೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಅದನ್ನ ತಿದ್ದುತ್ತಾ ಇದ್ರು. ಬೇರೆ ಎಲ್ಲಾ ಕಲಾವಿದರು ಹೀಗ್ ಮಾಡೋದ, ನಾನೊಬ್ಬನೇ ಉತ್ತಮವಾಗಿ ಬೆಳಿಬೇಕು ಅನ್ನೋ ಮನೋಭಾವನೆ ಅವರಲ್ಲಿಲ್ಲ. ಅವರನ್ನೆಲ್ಲ ಹೀಗ್ ಮಾಡೋದು ಚೆನ್ನಾಗಿರುತ್ತೆ, ಹಾಗೆ ಮಾಡುವಂತ. ಸೊ ಅಂಥವ್ರಿಗೂ ನನ್ನೊಟ್ಟಿಗೆ ಅವರೊಟ್ಟಿಗೆ ನನಗೆ ಅವಾರ್ಡ್ ಸಿಕ್ಕಿರೋದು ನನ್ನ ಒಂದು ಹೆಮ್ಮೆ ಅಂತ ನಾನು ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.